ನಮ್ಮ ಮನೆ ದೇವರು ಆಂಜನೇಯ. ಎತ್ತಿದ್ರೆ ಒದೆ, ಎತ್ತಿದ್ರೆ ಗದೆ, ಇಳಿಸಿದ್ರೆ ಒದೇನೆ. ನಮ್ಮಣ್ಣ ಯಾವತ್ತೇನು ಕೇಳಲಿಲ್ಲ, ಆದ್ರೂ ಕೂಡ ಅವ್ರಿಗೋಸ್ಕರ ಒಂದೇ ಡೈಲಾಗ್ ಅವ್ರು ಹೇಳಿದ್ರು. ಯಾಕಂದ್ರೆ ಡೈಲಾಗ್ ಹೇಳಕ್ಕೂ ಬರಲ್ಲ, ಕಷ್ಟ ಆಕ್ಚುಲಿ. ತುಂಬಾ ಈಗ ತರ ಕಲಿತಾ ಇದೀವಿ. ಮಚ್ಚು 2 ದಪ ಕೆಂಪಾಗ್ತದೆ, ಒಂದು ಬೆಂಕಿಲ್ ಬೆಂದಾಗ ಇನ್ನೊಮ್ಮೆ ಇಲ್ಲ ಚೆನ್ನ, ಅದನ್ನು ಪ್ರೀತಿಲೇ ಇರ್ಲಿ. ಇನ್ಮೇಲೆ ಅದು ಅಲ್ಲಿಗೆ ಸರಿ, ಇಲ್ಲಿಗೆ ಸರಿ. ಎಲ್ರಿಗೂ ಧನ್ಯವಾದ. ಇದೇ ತರ ಒಳ್ಳೇದಾಗ್ಲಿ. ಥ್ಯಾಂಕ್ ಯು. ಅದು ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಅವರು ನಿಂತಿರುವಂತ ಈ ಅದ್ಭುತವಾದಂತಹ ವೇದಿಕೆಯಲ್ಲಿ ಇವತ್ತು ನಾವು ಈ ಕಾರ್ಯಕ್ರಮವನ್ನ ನಡೆಸ್ತಿರೋದು ಖಂಡಿತ ನಮ್ಮ ಭಾಗ್ಯ ಅಂತ ಹೇಳ್ಬೋದು. ನಾನೀಗ ಆಲ್ರೆಡಿ ಹೇಳ್ದಂಗೆ ಅವ್ರ ಮುಂದೆ ಯಾರೇ ಇರ್ಲಿ, ಹಿಂದೆ ಇರುವಂತಹ ಕಲಾವಿದರನ್ನು ಕೂಡ ಮುಂದೆ ಕಳಿಸಿ ಅವ್ರು ಬೆಳಿಬೇಕು ಅಂತ ಯೋಚನೆ ಮಾಡೋ ಕೆಲವು ಸ್ಟಾರ್ಸ್ ಗಳಲ್ಲಿ ನಮ್ಮ ಚಾಲೆಂಜಿಂಗ್ ಸ್ಟಾರ್ ಒಬ್ರು ಅಂತ ಹೇಳ್ಬೋದು. ಬಹಳ ಹೆಮ್ಮೆ ಅನ್ಸುತ್ತೆ ಇವತ್ತು ನಾನು ಅವರ ಫ್ಯಾನ್ ಅಂತ ಹೇಳ್ಕೊಳಕ್ಕೆ. ಹಾಗೆ ಇಲ್ಲೂ ಎಷ್ಟೋ ಜನ ನಮ್ಮ ಡಿ ಬಾಸ್ ಫ್ಯಾನ್ಸ್ ಇರ್ತೀರಾ. ಹೌದು, ಆಕ್ಚುಲಿ ಏನ್ ಗೊತ್ತಾ ಹೇಮಾ, ಇಡೀ ಹಂಪಿ ಅವ್ರಿಗ ಕಾಯ್ತಾ ಇದ್ರು. ಈಗ ಎಲ್ಲರೂ ಹೂವಿನ ಹಾರ ಅವರಿಗೆ ಹಾಕೋದಕ್ಕಾಗೋದಿಲ್ಲ. ಅದಕ್ಕೆ ನಮ್ಮ ಕ್ರಿಕೆಟ್ ಲೋಕಿ ಅವರು ಮಾಲಾರ್ಪಣೆ ಮಾಡಿ ನಮ್ಮ ಡಿ ಬಾಸ್ಗೆ ನಿಮ್ ಎಲ್ಲರ ಪರವಾಗಿ ಮಾಲಾರ್ಪಣೆ ಮಾಡ್ತಾ ಇದ್ದಾರೆ. ಬರ್ಲಿ ಜೋರ್ ಚಪ್ಪಾಳೆ ಪ್ಲೀಸ್. ಒಟ್ನಲ್ಲಿ ನಮ್ಮ ಡಿ ಬಾಸ್ ಸೆಲೆಬ್ರಿಟೀಸ್ ಯಾರು ಇರ್ತಾರೋ ಬಿಡ್ತಾರೋ ನಮ್ ಡಿ ಬಾಸ್ ಜೊತೆ ನಾವಂತೂ ಯಾವಾಗ್ಲೂ ಇದ್ದೇ ಇರ್ತೀವಿ ಅಂತ ಹೇಳ್ತಾ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.